ಇದುವರೆಗೂ ಅಭಿವೃದ್ಧಿ ಶೂನ್ಯ, ಏನೇನು ಮಾಡಿಲ್ಲ. ಇದು ಅವ್ರಿಗೂ ಗೊತ್ತು, ಜನರಿಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಎಲ್ಲದರಲ್ಲೂ ನಾವು ಅಭಿವೃದ್ಧಿ 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 ಅನ್ನೋದನ್ನ ಪ್ರಸ್ತಾಪ ಮಾಡಿಸಿದ್ದಾರೆ. ಒಂದು ನೋಡಿ, ಕಲ್ಯಾಣ ಕರ್ನಾಟಕಕ್ಕೆ ವರ್ಷಕ್ಕೆ 5,000 ಕೋಟಿ ಹಂಚಿಕೆ ವಿಷಯ ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಗೊತ್ತಿದೆ, ಪ್ರಥಮದಲ್ಲಿ 2,500 ಕೋಟಿ ಕೊಟ್ಟಿದ್ದು ಅದು ಎಲ್ಲೆಲ್ಲಿ ಹೋಯ್ತು ಅಂತ ನಿಮಗೂ ಗೊತ್ತು, ತೆಲಂಗಾಣದವ್ರಿಗೂ ಗೊತ್ತು. ಆದ್ರೆ ಇವ್ರು ಹೇಳಿರೋದು 5,000 ಕೋಟಿ ಈಗಾಗಲೇ ಕೊಟ್ಟಾಗೋಗಿದೆ. ಐತಿಹಾಸಿಕವಾದ ಸಚಿವ ಸಂಪುಟ ಸಭೆಯನ್ನ ಗುಲ್ಬರ್ಗಾದಲ್ಲಿ ಮಾಡಿದ್ವಿ ಅಂತ, ಇದೊಂದು ಐತಿಹಾಸಿಕ. ಅವರಿಗೆ ಅಲ್ಲಿ 11,770 ಕೋಟಿ ರೂಗಳ ಹೆಚ್ಚಿನ ಮೊತ್ತದ ಯೋಜನೆ ಕಾಮಗಾರಿಗಳಿಗೆ ಅನುಮೋದನೆ ನೀಡಿತ್ತು ಅಷ್ಟೇ. ಆದ್ರೆ ಅನುಮೋದನೆ ಏನಾಯ್ತು? 1 ರೂಪಾಯಿ ಕೂಡ ಬಿಡುಗಡೆ ಮಾಡಲಿಲ್ಲ. ಯಾಕೆಂದ್ರೆ ಇವರ ಖಜಾನೆ ಖಾಲಿ ಇದೆ. ಒಂದು ರೀತಿಯ ಪಾಪರ್ ಚೀಟಿ ಎತ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಕೇವಲ ಸುಳ್ಳುಗಳನ್ನ ಪಟ್ಟಿ ಮಾಡಿ ಗೌರವಾನ್ವಿತ ರಾಜ್ಯಪಾಲರ ಕಡೆಯಿಂದ ಹೇಳಿಸಿದ್ದಾರೆ. ಸುಳ್ಳುಗಳನ್ನ ಹೇಳಿ 5 ವರ್ಷ 5 ಗ್ಯಾರಂಟಿಯಲ್ಲೇ ಈ ಸರ್ಕಾರ ನಡೆಸಬೇಕು ಅನ್ನೋದು ಇವರ ಉದ್ದೇಶ ಇದೆ. ಆ ಕಾರಣದಿಂದ ಈ ಸುಳ್ಳುಗಳನ್ನು ನಾವು ಒಪ್ಪೋದಿಲ್ಲ. ಜನರಿಗೆ ಆಗಿರ್ತಕ್ಕಂಥ ತೊಂದರೆಗಳ ಪರವಾಗಿ, ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಅದೆಲ್ಲವನ್ನು ವಿರೋಧಿಸಿ ವಿರೋಧ ಪಕ್ಷದ ಎಲ್ಲ ನಮ್ಮ ನಾಯಕರು ಸೇರಿ ಒಳಗೂ ಹೊರಗೂ ನಮ್ಮ ಹೋರಾಟವನ್ನ ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಅಭಿವೃದ್ಧಿ ವಿಕಾಸ ಅನ್ನೋ ಮಾತನ್ನ ಗವರ್ನರ್ ಕೈಲಿ ಹೇಳಿಸಿದ್ದಾರೆ. ಕಳೆದ 2 ವರ್ಷದಲ್ಲಿ ಏನ್ ವಿಕಾಸ ಆಗಿದೆ? ಕಾಂಗ್ರೆಸ್ ಅವರ ಮನೆಗಳ ವಿಕಾಸ ಆಗಿದೆ. ರಾಜ್ಯದ ಜನರ ವಿಕಾಸ ಅಧೋಗತಿಗೆ ಹೊರಟೋಗಿದೆ. ರಾಜಭವನ ಮತ್ತು ರಾಜ್ಯಪಾಲರಿಗೆ ಅಗೌರವ ಉಂಟು ಮಾಡಿ ಪದೇ ಪದೇ ಅವರನ್ನ ಹೀಯಾಳಿಸುವಂತ ಮಾತುಗಳಾಡಿ ಅವರಿಗೆ ಇದ್ದಂತ ಅಧಿಕಾರಗಳನ್ನ ಕಿತ್ತುಕೊಂಡು ಇವತ್ತು ಅವ್ರ ಕೈಲೇ ಈ ರಾಜ್ಯ ಸಮೃದ್ಧವಾಗಿದೆ, ಆನಂದವಾಗಿದೆ, ಸಂತೋಷವಾಗಿದೆ, ದೇಶದಲ್ಲೇ ನಾವೇ ನಂಬರ್ 1 ಅನ್ನೋ ರೀತಿ ಇವತ್ತು ಗೌರವಾನ್ವಿತ ರಾಜ್ಯಪಾಲರ ಬಾಯಲ್ಲಿ ಸುಳ್ಳುಗಳ ಸರಮಾಲೆಯನ್ನ ಹೇಳಿಸಿದ್ದಾರೆ. ಗವರ್ನರ್ ಕೈಲಿ ಸುಳ್ಳುಗಳನ್ನ ಹೇಳೋ ಮುಖಾಂತರ ಈ ಸರ್ಕಾರ ಏನೋ ಸಾಧನೆ ಮಾಡಿದೆ ಅಂತ, ಸಾಧನೆ ಶೂನ್ಯ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಶೂನ್ಯ, ದಲಿತರ ಅಭಿವೃದ್ಧಿ ಶೂನ್ಯ, ಆಸ್ಪತ್ರೆಗಳ ಅಭಿವೃದ್ಧಿ ಶೂನ್ಯ. ಒಟ್ಟಾರೆ ಹೇಳೋದಾದ್ರೆ ಈ ಸರ್ಕಾರನೇ ಶೂನ್ಯದಲ್ಲಿ ನಡೀತಾ ಇರುವಂತ ಸರ್ಕಾರ. ಇಂಥ ಕೆಟ್ಟ ಸರ್ಕಾರನ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರು ನೋಡಿರಕ್ ಸಾಧ್ಯ ಇಲ್ಲ. ಅಷ್ಟು ಕಳಪೆ ಸಾಧನೆಯನ್ನ ಮಾಡಿ ಗವರ್ನರ್ ಕೈಲಿ ನಾವೇನೋ ದೊಡ್ಡ ಚಾಂಪಿಯನ್ ಅಂತ ಹೇಳ್ಕೊಂಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ಗೆ ಇವತ್ತಿನ ರಾಜ್ಯಪಾಲರ ಭಾಷಣ ನೀವು ಕೇಳಿಸ್ಕೊಂಡ್ರೆ ನೋಡಿ, ಭಾಷಣ ಅವ್ರ ಮಾತುಗಳನ್ನ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ರಾಜ್ಯದ ಅಭಿವೃದ್ಧಿಯ ವೇಗವನ್ನ ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನ ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ಹಸಿ ಸುಳ್ಳನ್ನ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಬಾಯಲ್ಲಿ ಹೇಳಿಸಿರ್ತಕ್ಕಂಥದ್ದು. ಇಡೀ ಭಾಷಣವನ್ನ ಕೇಳಿದ್ರೆ ಅಭಿವೃದ್ಧಿಯ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ. ಪೂರ್ಣ ಭಾಷಣದಲ್ಲಿ ಆದೇಶ ಹೊರಡಿಸಲಾಗಿದೆ, ಕ್ರಮ ಕೈಗೊಳ್ಳಲಾಗುತ್ತದೆ, ಸ್ಥಾಪಿಸಲಾಗುತ್ತದೆ, ಉದ್ದೇಶಿಸಿದೆ, ಈ ರೀತಿ ಭಾಷೆಯನ್ನ ಪ್ರಯೋಗ ಮಾಡಿದ್ದಾರೆ ಹೊರತು ಎಲ್ಲೂ ಕೂಡ ಕ್ರಮವನ್ನ ಕೈಗೊಂಡಿದ್ದೇವೆ, ಅಭಿವೃದ್ಧಿಯನ್ನ ಮಾಡಿದ್ದೇವೆ ಯಾವ ವಿಚಾರವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಆಗಿಲ್ಲ. ಯಾವುದೇ ರೀತಿಯ ಅಂಕಿಅಂಶಗಳನ್ನು ಕೂಡ ನೀಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಕಳೆದ 2 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿನೇ ಆಗದೆ ಇದ್ದಾಗ ಯಾವ ರೀತಿ ಅಭಿವೃದ್ಧಿಗೆ ವೇಗವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಮುಂದಿನ ದಿನದಲ್ಲಿ ಹೇಳಬೇಕಾಗ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ನಟ್ಟು ಬೋಲ್ಟ್ ಎಲ್ಲವೂ ಕೂಡ ಲೂಸ್ ಆಗಿದೆ. ಇದನ್ನ ರಾಜ್ಯಪಾಲರ ಭಾಷಣದಲ್ಲಿ ಸ್ಪಷ್ಟವಾಗಿ ಘೋಷಣೆ ಆಗ್ತದೆ.